ಬಹುಶಃ ಇಂಥ ಸಂದರ್ಭಗಳನ್ನೇ ನೋಡಿ ಹಿತ್ತಲ ಗಿಡ ಮದ್ದಲ್ಲ ಅಂತಾರೆ. ಗಾದೆ ಮಾತು ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ಇದಕ್ಕೇನೆ. ಹರೀಶ್ ರಾಯ್ ಬರೀ ಒಂದು ಎಕ್ಸಾಂಪಲ್ ಅಷ್ಟೇ. ಇಂತಹ ಹಲವಾರು ಕಲಾವಿದರಿದ್ದಾರೆ ಎಲೆಮರೆಕಾಯಿಯಾಗಿ ಕಳೆದು ಹೋಗ್ಬಿಟ್ಟಿದ್ದಾರೆ. ಆದರೆ ನಮ್ಮ ದಾವಣಗೆರೆಯ ಸ್ಟೂಡೆಂಟ್ಸ್ ಮಾತ್ರ ಹಾಗಲ್ಲ. ಅವರು ತಮ್ಮದೇ ಟ್ಯಾಲೆಂಟ್ ಮೂಲಕ ಜಗತ್ತಿನಲ್ಲಿ ತಮ್ಮ ಹೆಸರು ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದ್ರೆ ದಿಲ್ ಸೆ ಅನ್ನೋ ಆಲ್ಬಮ್ ಅನ್ನ ಮಾಡಿದ್ದಾರೆ. ಈ ಮೂಲಕ ಈಗಾಗಲೇ ಸಾಕಷ್ಟು ಯಶಸ್ಸನ್ನ ಗಳಿಸ್ಕೊಂಡಿದ್ದಾರೆ. ಪಾರ್ಟ್ 2 ಬೇರೆ ಮಾಡ್ತಿದ್ದಾರಂತೆ. ಹಾಗಾದ್ರೆ ಏನವರ ಸ್ಟೋರಿ ನೋಡ್ಕೊಂಡ್ ಬನ್ನಿ. ಉಸಿರಲೇ ನನ್ನ ಉಸಿರಲೇ ನಾ ಬರೆದೆ ನಿನ್ನ ಹೆಸರ ಉಸಿರಲೇ ನನ್ನ ಉಸಿರಲೇ ನಾ ಬರೆದೆ ನಿನ್ನ ಹೆಸರ ಹೆಸರಲೇ ನಿನ್ನ ಹೆಸರಲೇ ನಾ ಕಳೆದೆ ನನ್ನ ಉಸಿರ. ಸೊ ಲಾಸ್ಟ್ ಟೈಮ್ ಜುಲೈ 7th ದಿಲ್ ಸೆ ಅನ್ನೋ ಆಲ್ಬಮ್ ರಿಲೀಸ್ ಮಾಡಿದ್ವಿ. ಅದು ಇಂಡಿಯಾಗೆ ಡೆಡಿಕೇಟ್ ಮಾಡಿದ್ವಿ ಸರ್. ಅದರಲ್ಲಿ 7 ಡಿಫ್ರೆಂಟ್ ಸಾಂಗ್ಸ್ ಇದ್ದಾವೆ. ದಿಲ್ ಸೆ 2 ಬಂದು ಫ್ರೆಂಡ್ಶಿಪ್ಪಿಗೆ ಡೆಡಿಕೇಟ್ ಮಾಡ್ತಿದ್ದೀವಿ. ಇನ್ ದಿ ಮಂತ್ ಆಫ್ ಆಗಸ್ಟ್ ನಾವು ರಿಲೀಸ್ ಮಾಡ್ತಿದ್ದೀವಿ. ಸೊ ಇದರಲ್ಲೊಂದು ಫ್ರೆಂಡ್ಶಿಪ್ಪಿಗೆ ಒಂದು ಸಾಂಗ್ ಬರೆದಿದ್ದೀವಿ ಸರ್. ಅಂದರೆ ಸರ್ CD ದುಡ್ಡಿಂದ ಇನ್ಸ್ಟ್ರೂಮೆಂಟ್ಸ್ ತಾಂತೀವಿ ಸರ್. ಲಾಸ್ಟ್ ಟೈಮ್ ಒಂದು ಸಣ್ಣದು ಕೀಬೋರ್ಡ್ ತಂದಿದ್ವಿ. ಈ ಸತಿ ಡ್ರಮ್ಮು ಮತ್ತು ಗಿಟಾರ್ ತಾಳೋಣ ಅಂತ ಇದ್ದೀವಿ. ಫರ್ದರ್ ಹಿಂಗೆ ಕಂಟಿನ್ಯೂ ಮಾಡ್ತೀವಿ. ಏಕಾಂಗಿ ಸಂಚಾರಿ ಮನ ನೀನೇನೆ ನನ್ನ ಸೇಹೂಬನ ಏಕಾಂಗಿ ಸಂಚಾರಿ ಮನ ನೀನೇನೆ ನನ್ನ ಸೇಹೂಬನ ಉಸಿರಲೇ ನನ್ನ ಉಸಿರಲೇ ನಾ ಬರೆದೆ ನಿನ್ನ ಹೆಸರ ಹೆಸರಲೇ ನಿನ್ನ ಹೆಸರಲೇ ನಾ ಕಳೆದೆ ನನ್ನ ಉಸಿರ. ಓಕೆ, ದಿಲ್ ಸೆ ಆಲ್ಬಮ್ ನಿಜವಾಗ್ಲೂ ಕೇಳೋದಕ್ಕೆ ತುಂಬಾ ಸುಮಧುರವಾಗಿದೆ. ಅವರೆಲ್ಲರಿಗೂ ದಿಲ್ ಸೆ 2ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ನಾವು ಇವಾಗ ಒಂದು ಸಣ್ಣ ಇಂಟರ್ವ್ಯೂ ತಗೊಳ್ಳುವಂತಹ ಸಮಯ. ಆದರೆ ಇಂಟರ್ವ್ಯೂ ಆದಮೇಲೆ ಏನಿದೆ ನೋಡಿ. ಹಿಂದಿ ಚಿತ್ರರಂಗದಲ್ಲಿ ಹವಾ ಸೃಷ್ಟಿಸಿದ ಗುರುದತ್ಗೆ ಇವತ್ತು ಬರ್ತ್ಡೇ ಸಂಭ್ರಮ.